ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಸೆಕೆಂಡ್ ಚಾಪ್ಟರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರೆಂಡ್ ಆ್ಯಂಡ್ ಫೋ, ಸೂಕ್ಷ್ಮಜೀವಿಗಳು ಶತ್ರುವ ಅಥವಾ ಮಿತ್ರವ, ಇದರಲ್ಲಿ 2.4ದು ಈಸಿ ಮತ್ತು ಡಿಫಿಕಲ್ಟ್ ಕ್ವಶನ್ ಆನ್ಸರ್ಸನ್ನು ನೋಡಿದ್ವಿ. ಇವಾಗ ತಿರ್ಗಾ ಮತ್ತೆ 2.5ನಲ್ಲಿ ಡೈರೆಕ್ಟ್ ಅಥವಾ ಈಸಿ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೋಡೋಣ. ನೇರ ಮತ್ತು ಸುಲಭ ಪ್ರಶ್ನೆಗಳು. ಓಕೆನಾ? ಈ 2.5ನಲ್ಲಿ 2.5 ಕಂಟೆಂಟ್ ಏನಂದರೆ ಫುಡ್ ಪ್ರಿಸರ್ವೇಟಿವ್ಸ್. ಹಾಗಂದ್ರೆ ಏನು, ಕನ್ನಡದಲ್ಲಿ ಏನಂತೀವಿ? ಫುಡ್ ಪ್ರಿಸರ್ವೇಟಿವ್ಸ್ನ ಆಹಾರ ಸಂರಕ್ಷಣೆ ಅಂತ ಕರಿತೀವಿ. ಓಕೆನಾ? ಫಸ್ಟ್ ಕ್ವೆಶ್ಚನ್ ಬಂದು, ವಾಟ್ ಈಸ್ ಫುಡ್ ಪ್ರಿಸರ್ವೇಷನ್? ಆಹಾರ ಸಂರಕ್ಷಣೆ ಎಂದರೇನು ಅಂತ ಇದೆ. ಓಕೆ, ಆನ್ಸರ್ ಬಂದು, ದಿ ಮೆಥಡ್ಸ್ ಯೂಸ್ಡ್ ಟು ಪ್ರಿಸರ್ವ್ ಆ್ಯಂಡ್ ಸ್ಟೋರ್ ಫುಡ್ ಗ್ರೈನ್ಸ್ ಆರ್ ಕಾಲ್ಡ್ ಫುಡ್ ಪ್ರಿಸರ್ವೇಷನ್. ಆಹಾರ ಸಂರಕ್ಷಣೆ ಎಂದರೇನು? ಆಹಾರ ಪದಾರ್ಥಗಳನ್ನು ಸಂರಕ್ಷಿಸೋದು ಮತ್ತು ಅದನ್ನು ಸಂಗ್ರಹಿಸೋದಕ್ಕೆ ಬಳಸುವ ವಿಧಾನವನ್ನೇ ನಾವೇನಂತ ಕರಿತೀವಿ? ಆಹಾರ ಸಂರಕ್ಷಣೆ ಅಂತ ಕರಿತೀವಿ. ದ ಮೆಥಡ್ ಯೂಸ್ಡ್ ಟು ಪ್ರಿಸರ್ವ್ ಆ್ಯಂಡ್ ಸ್ಟೋರ್ ಫುಡ್ ಗ್ರೈನ್ಸ್. ಆಹಾರವನ್ನು ಸಂರಕ್ಷಿಸೋದಕ್ಕೆ ಮತ್ತು ಅದನ್ನು ಸಂಗ್ರಹಿಸೋದಕ್ಕೆ ಬಳಸುವ ವಿಧಾನವೇ ಆಹಾರ ಸಂರಕ್ಷಣೆ. ಫಸ್ಟ್ ಕ್ವಶನ್ ಆನ್ಸರ್ ಅರ್ಥ ಆಯಿತು ಅನ್ಕೋತೀನಿ. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಪ್ರಿಸರ್ವೇಟಿವ್ಸ್? ವಾಟ್ ಈಸ್ ಪ್ರಿಸರ್ವೇಟಿವ್ಸ್ ಅಂದರೆ ಸಂರಕ್ಷಕಗಳು ಎಂದರೇನು? ಅಥವಾ ವಾಟ್ ಈಸ್ ಫುಡ್ ಪ್ರಿಸರ್ವೇಟಿವ್ಸ್ ಅಂತ ಬೇಕಾದರೂ ನೀವು ಹಾಕೋಬಹುದು. ಆಹಾರ ಸಂರಕ್ಷಕಗಳು ಎಂದರೇನು ಅಂತ. ಓಕೆನಾ? ವಾಟ್ ಈಸ್ ಫುಡ್ ಪ್ರಿಸರ್ವೇಟಿವ್ಸ್? ಇಲ್ಲೂ ಹಾಕ್ತೀನಿ. ಆನ್ಸರ್ ನೋಡೋಣ ಬನ್ನಿ. ಜನರಲಿ ಯೂಸ್ಡ್ to check the growth of microorganisms, therefore they are called food preservatives. ಇಲ್ಲಿ ಆಹಾರ ಸಂರಕ್ಷಕಗಳು ಎಂದ್ರೇನು? ಸಾಮಾನ್ಯವಾಗಿ ನಾವು ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ನೋಡ್ತೀವಿ ಆಹಾರದಲ್ಲಿ ಯಾವ ರೀತಿ ಅಂತ. ಅದನ್ನು ನೋಡುವಂತಹ ವಿಧಾನವನ್ನೇ ನಾವೇನಂತ ಕರಿತೀವಿ? ಆಹಾರ ಸಂರಕ್ಷಕಗಳು. ಜನರಲಿ ಯೂಸ್ಡ್ ಟು ಚೆಕ್ ದ ಗ್ರೋತ್ ಆಫ್ ಮೈಕ್ರೋಆರ್ಗ್ಯಾನಿಸಮ್ಸ್, therefore they are called food preservatives. ಆಹಾರದಲ್ಲಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಅಥವಾ ಬೆಳವಣಿಗೆ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದನ್ನೇ, ಅದನ್ನ ಪರೀಕ್ಷಿಸೋದನ್ನೇ ನಾವೇನಂತ ಕರಿತೀವಿ? ಆಹಾರ ಸಂರಕ್ಷಕಗಳು ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ರೈಟ್ ಆರ್ ನೇಮ್ ದ ಕಾಮನ್ ಫುಡ್ ಪ್ರಿಸರ್ವೇಟಿವ್ಸ್. ಸಾಮಾನ್ಯವಾಗಿ ಬಳಸುವ ಆಹಾರ ಸಂರಕ್ಷಕಗಳು ಯಾವುದು ಅಂತ, ಅಥವಾ ಸಾಮಾನ್ಯವಾದ ಆಹಾರ ಸಂರಕ್ಷಕಗಳನ್ನು ಹೆಸರಿಸಿ. ಅಂದರೆ ಆಹಾರವನ್ನು ಸಂರಕ್ಷಿಸೋದಕ್ಕೆ, ಅದನ್ನು ಪ್ರಿಸರ್ವ್ ಮಾಡೋದಕ್ಕೆ, ಸೇಫ್ ಮಾಡೋದಕ್ಕೆ ಯಾವ ಪ್ರಿಸರ್ವೇಟಿವ್ಸನ್ನು, ಸಂರಕ್ಷಕಗಳನ್ನು ಬಳಸ್ತಾರೆ ಸಾಮಾನ್ಯವಾಗಿ ಅಂತ. ಕಾಮನ್ ಫುಡ್ ಪ್ರಿಸರ್ವೇಟಿವ್ಸ್. ಆನ್ಸರ್ ಬಂದು, ಸಾಲ್ಟ್ಸ್ ಆ್ಯಂಡ್ ಎಡಿಬಲ್ ಆಯಿಲ್ಸ್ ಆರ್ ಕಾಮನ್ಲಿ ಯೂಸ್ಡ್ ಫುಡ್ ಪ್ರಿಸರ್ವೇಟಿವ್ಸ್. ಅಂದರೆ ಲವಣಗಳು ಮತ್ತು ಖಾದ್ಯ ತೈಲಗಳು, ಇವೆರಡನ್ನು ಸಾಮಾನ್ಯವಾಗಿ ಆಹಾರವನ್ನು ಸಂರಕ್ಷಿಸೋದಕ್ಕೆ ಬಳಸುವಂತಹ ಆಹಾರ ಸಂರಕ್ಷಕಗಳು, ಫುಡ್ ಪ್ರಿಸರ್ವೇಟಿವ್ಸ್. ಆಹಾರ ಕೆಡದಂತೆ. ಇಲ್ಲಿ ನಿಮ್ಗೆ ಇನ್ನೊಂದು ವಿಚಾರ ತಿಳ್ಕೋಬೇಕು. ವಾಟ್ ಈಸ್ ಫುಡ್ ಪ್ರಿಸರ್ವೇಟಿವ್ಸ್ ಅಂದರೆ ಆಹಾರ ಕೆಡದಂತೆ ಆಹಾರವನ್ನು ಸಂರಕ್ಷಿಸೋದೇ ಆಹಾರ ಸಂರಕ್ಷಕಗಳು. ಆಹಾರ ಕೆಡದೇ ಇರೋ ರೀತಿ ಇಡೋದಕ್ಕೆ ಈ ಲವಣಗಳು ಮತ್ತು ಖಾದ್ಯ ತೈಲಗಳನ್ನು ಬಳಸ್ತಾರೆ ಆಹಾರ ಸಂರಕ್ಷಕಗಳಾಗಿ. ನೆಕ್ಸ್ಟ್ ನೋಡೋಣ ಬನ್ನಿ. ಫೋರ್ತ್ ಕ್ವಶನ್, ರೈಟ್ ಆರ್ ನೇಮ್ ದ ಕೆಮಿಕಲಿ ಯೂಸ್ಡ್ ಫುಡ್ ಪ್ರಿಸರ್ವೇಟಿವ್ಸ್. ಇಲ್ಲಿ ಕಾಮನ್ಲಿ ಯೂಸ್ಡ್ ಫುಡ್ ಪ್ರಿಸರ್ವೇಟಿವ್ಸ್ ಆಯಿತು. ಇದು ರಾಸಾಯನಿಕವಾಗಿ ಆಹಾರವನ್ನು ಸಂರಕ್ಷಿಸೋದಕ್ಕೆ ಬಳಸುವಂತಹ ಆಹಾರ ಸಂರಕ್ಷಕಗಳನ್ನು ಹೆಸರಿಸಿ ಅಂತ. ಆನ್ಸರ್ ಬಂದು, ಸೋಡಿಯಂ ಬೆಂಜೋಯೇಟ್ ಆ್ಯಂಡ್ ಸೋಡಿಯಂ ಮೆಟಾಬೈಸಲ್ಫೇಟ್ ಆರ್ ಕಾಮನ್ಲಿ ಯೂಸ್ಡ್ ಕೆಮಿಕಲ್ ಪ್ರಿಸರ್ವೇಟಿವ್ಸ್. ಇದು ನಾವು ಸಾಮಾನ್ಯವಾಗಿ ಬಳಸುವಂತಹ ಫುಡ್ ಪ್ರಿಸರ್ವೇಟಿವ್ಸ್, ಸಾಲ್ಟ್ಸ್ ಆ್ಯಂಡ್ ಎಡಿಬಲ್ಸ್ ಆಯಿತು.
ಆದರೆ ರಾಸಾಯನಿಕವನ್ನು ಬಳಸಿ ಆಹಾರವನ್ನು ಸಂರಕ್ಷಿಸ್ತಾರೆ. ಆ ರಾಸಾಯನಿಕದ ಹೆಸರೇನು? ಸೋಡಿಯಂ ಬೆಂಜೋಯೇಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್ ಎಂಬಂತಹ 2 ರಾಸಾಯನಿಕಗಳನ್ನು ಬಳಸಿ ಈ ಆಹಾರವನ್ನು ಸಂರಕ್ಷಣೆ ಮಾಡ್ತಾರೆ. ಓಕೆನಾ? 5th ಕ್ವಶನ್ ನೋಡೋಣ ಬನ್ನಿ. ರೈಟ್ ದ ಆರ್ ಹೌ ಮೆನಿ ಕೆಮಿಕಲ್ ಮೆಥಡ್ಸ್ ಯೂಸ್ಡ್ ಟು ಫುಡ್ ಪ್ರಿಸರ್ವೇಟಿವ್ಸ್. ಈ ಆಹಾರವನ್ನು ಸಂರಕ್ಷಿಸೋದಕ್ಕೆ ಎಷ್ಟು ವಿಧವಾದಂತಹ ಆಹಾರ ಸಂರಕ್ಷಕಗಳಿವೆ? ಎಷ್ಟು ವಿಧದಲ್ಲಿ ವಿಂಗಡಿಸಿದ್ದೀವಿ ಸಾಮಾನ್ಯವಾಗಿ ಈ ಆಹಾರವನ್ನು ಸಂರಕ್ಷಣೆ ಮಾಡೋದಕ್ಕೆ, ಅಥವಾ ಆಹಾರ ಸಂರಕ್ಷಣೆ ಮಾಡುವಂತಹ ವಿಧಾನಗಳನ್ನು ತಿಳಿಸಿ ಅಂತ ಕ್ವಶನ್. ಎಷ್ಟು ವಿಧಾನಗಳಿವೆ ತಿಳಿಸಿ. ಎಕ್ಸಾಂಪಲ್ ಆನ್ಸರ್ ಬಂದು ಫಾರ್ ಕೆಮಿಕಲ್ ಫುಡ್ ಪ್ರಿಸರ್ವೇಟಿವ್ಸ್ ಇಟ್ ಹ್ಯಾಸ್ 4 ಮೆಥಡ್ಸ್. ಈ ರಾಸಾಯನಿಕ ಸಂರಕ್ಷಕಗಳಲ್ಲಿ 4 ವಿಧಾನಗಳಿದೆ. ರಾಸಾಯನಿಕ ಆಹಾರ ಸಂರಕ್ಷಕಗಳಲ್ಲಿ ಫಸ್ಟ್ ಒನ್ ಬಂದು ಪ್ರಿಸರ್ವೇಷನ್ ಬೈ ಕಾಮನ್ ಸಾಲ್ಟ್, ಅಂದರೆ ಸಾಮಾನ್ಯ ಉಪ್ಪಿನಿಂದ. ಕಾಮನ್ ಸಾಲ್ಟ್ ಅಂದರೆ ಸಾಮಾನ್ಯ ಉಪ್ಪಿನಿಂದ ಆಹಾರವನ್ನು ಸಂರಕ್ಷಣೆ ಮಾಡ್ಬೋದು. ಪ್ರಿಸರ್ವೇಷನ್ ಬೈ ಶುಗರ್ ಅಂದರೆ ಸಕ್ಕರೆಯಿಂದ ಆಹಾರವನ್ನು ಸಂರಕ್ಷಣೆ ಮಾಡ್ಬೋದು. 3ನೇದು ಪ್ರಿಸರ್ವೇಷನ್ ಬೈ ಆಯಿಲ್ ಆ್ಯಂಡ್ ವಿನಿಗರ್, ಎಣ್ಣೆ ಮತ್ತು ವಿನಿಗರಿಂದ ಆಹಾರವನ್ನು ಸಂರಕ್ಷಣೆ ಮಾಡ್ಬೋದು. 4ನೇದು ಬಂದು ಪ್ರಿಸರ್ವೇಷನ್ ಬೈ ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್, ಶಾಖ ಮತ್ತು ಶೀತ ಚಿಕಿತ್ಸೆಯಿಂದ ಆಹಾರವನ್ನು ಸಂರಕ್ಷಿಸ್ಬೋದು. ಇಲ್ಲಿ 4 ವಿಧಾನಗಳು ಅಂತ ಹೇಳಿದ್ವಿ ಅಲ್ವಾ. ಆಹಾರವನ್ನು ಸಂರಕ್ಷಿಸೋದಕ್ಕೆ 4 ವಿಧಾನಗಳಿದೆ. ಆ 4 ವಿಧಾನಗಳು ಸಾಮಾನ್ಯ ಉಪ್ಪಿನಿಂದ ಆಹಾರ ಸಂರಕ್ಷಣೆ, ಸಾಮಾನ್ಯ ಸಕ್ಕರೆಯಿಂದ ಆಹಾರ ಸಂರಕ್ಷಣೆ, ಎಣ್ಣೆ ಮತ್ತು ವಿನಿಗರಿಂದ ಆಹಾರ ಸಂರಕ್ಷಣೆ, ಅದಲ್ಲದೆ ಶಾಖ ಮತ್ತು ಶೀತ ಚಿಕಿತ್ಸೆಯಿಂದ ಸಾಮಾನ್ಯ ಆಹಾರ ಸಂರಕ್ಷಣೆ. ಈ 4 ವಿಧಾನಗಳನ್ನು ಬಳಸಿ ಆಹಾರವನ್ನು ಸಂರಕ್ಷಣೆ ಮಾಡ್ತಾರೆ. ಓಕೆನಾ? ಇದು ಕೆಮಿಕಲ್ ಮೆಥಡ್ ಆ್ಯಕ್ಚುಲಿ. 6th ಕ್ವಶನ್ ಬಂದು ವಾಟ್ ಈಸ್ ಪಾಶ್ಚರೈಸೇಷನ್? ಪಾಶ್ಚರೀಕರಣ ಎಂದರೇನು? ಇದು ನಿಮಗೆ 5th ಕ್ಲಾಸಿಂದಲೂ ಹೇಳಿರ್ತಾರೆ. ಆನ್ಸರ್ ನೋಡೋಣ ಬನ್ನಿ. ಪಾಶ್ಚರೀಕರಣ ಎಂದರೇನು ಅಂತ ಕನ್ನಡದಲ್ಲಿ. ಆನ್ಸರ್ ಬಂದು ದ ಮಿಲ್ಕ್ ಈಸ್ ಹೀಟೆಡ್ ಟು ಅಬೌಟ್ 70 ಡಿಗ್ರಿ ಸೆಲ್ಸಿಯಸ್ ಫಾರ್ 15 to 30 seconds and then suddenly chilled and stored. By doing so, it prevents the growth of microbes. This process is called pasteurization. ಹಾಗಂದ್ರೆ ಏನರ್ಥ? ದ ಮಿಲ್ಕ್ ಈಸ್ ಹೀಟೆಡ್ ಅಬೌಟ್ 70 ಡಿಗ್ರಿ ಸೆಲ್ಸಿಯಸ್. ಹಾಲನ್ನು ಸರಿಸುಮಾರು 70 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಾಯಿಸಿ ಎಷ್ಟು ಗಂಟೆಗಳ ಕಾಲ? 15ರಿಂದ 30 ಸೆಕೆಂಡ್ಗಳ ಕಾಲ 70 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹಾಲನ್ನು ಕಾಯಿಸಿ, ನಂತರ ಇದ್ದಕ್ಕಿದ್ದಂತೆ ಅಂದರೆ ತಕ್ಷಣ ಸಡನ್ಲಿ ಚಿಲ್ಡ್ ಆ್ಯಂಡ್ ಸ್ಟೋರ್ಡ್, ತಕ್ಷಣ ಅದನ್ನು ಏನು ಮಾಡಬೇಕು? ತಣ್ಣಗಾಗಿಸ್ಬೇಕು. ಈ ರೀತಿ ಮಾಡುವುದರಿಂದ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಬಹುದು. ಈ ಪ್ರಕ್ರಿಯೆಯನ್ನೇ ನಾವೇನಂತ ಕರಿತೀವಿ? ಪಾಶ್ಚರೀಕರಣ ಅಂತ ಕರಿತೀವಿ. 70 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ 15ರಿಂದ 30 ನಿಮಿಷಗಳ ಕಾಲ ಹಾಲನ್ನು ಕಾಯಿಸಿ ತಕ್ಷಣ ಹಾಲನ್ನು ತಣ್ಣಗೆ ಮಾಡಿ ಅದನ್ನು ಸಂಗ್ರಹಿಸಿದ ತಕ್ಷಣ ಇದೇನು ಮಾಡುತ್ತೆ? ಆ ಹಾಲಿನಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ತಡೆ ಹಿಡಿಯುತ್ತೆ. ಈ ರೀತಿಯಾದಂತಹ ವಿಧಾನವನ್ನೇ ಪಾಶ್ಚರೀಕರಣ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. 7th ಕ್ವಶನ್ ಹೂ ಡಿಸ್ಕವರ್ಡ್ ಪಾಶ್ಚರೈಸೇಷನ್ ಮೆಥಡ್? ಈ ಪಾಶ್ಚರೀಕರಣ ವಿಧಾನವನ್ನು ಕಂಡುಹಿಡಿದವರು ಯಾರು ಅಂತ. ಆನ್ಸರ್ ಬಂದು ದ ಸೈಂಟಿಸ್ಟ್ ಲೂಯಿಸ್ ಪಾಶ್ಚರ್ ಡಿಸ್ಕವರ್ಡ್ ದ ಪಾಶ್ಚರೈಸೇಷನ್ ಮೆಥಡ್. ಈ ಪಾಶ್ಚರೀಕರಣ ವಿಧಾನವನ್ನು ಕಂಡುಹಿಡಿದಂತಹ ವಿಜ್ಞಾನಿ ಹೆಸರು ಲೂಯಿಸ್ ಪಾಶ್ಚರ್. ಅವನ ವಿಜ್ಞಾನಿ ಹೆಸರೇ ಲೂಯಿಸ್ ಪಾಶ್ಚರ್. ಅದಕ್ಕೆ ಆತನ ಹೆಸರನ್ನೇ ಈ ಕಂಡುಹಿಡಿದ ವಿಧಾನಕ್ಕೆ ಇಟ್ಟಿದ್ದಾರೆ, ಪಾಶ್ಚರೀಕರಣ ಅಂತ. ಲೂಯಿಸ್ ಪಾಶ್ಚರ್ ಎನ್ನುವಂತಹ ವಿಜ್ಞಾನಿ ಪಾಶ್ಚರೀಕರಣ ವಿಧಾನವನ್ನು ಕಂಡುಹಿಡಿತಾನೆ. ಓಕೆನಾ? 8th ಕ್ವಶನ್ ನೋಡೋಣ ಬನ್ನಿ. ರೈಟ್ ದ ಫುಡ್ ಐಟಮ್ಸ್ ಪ್ರಿಸರ್ವ್ಡ್ ಬೈ ಕಾಮನ್ ಸಾಲ್ಟ್. ಹಾಗಂದ್ರೆ ಏನು? ಸಾಮಾನ್ಯ ಉಪ್ಪಿನಿಂದ ಸಂರಕ್ಷಿಸಲ್ಪಡುವ ಆಹಾರ ಪದಾರ್ಥಗಳನ್ನು ತಿಳಿಸಿ.
4 ವಿಧಾನ ಅಂತ ಹೇಳಿದ್ವಿ. ಕಾಮನ್ ಸಾಲ್ಟು, ಶುಗರು, ಆಯಿಲ್ ಆ್ಯಂಡ್ ವಿನಿಗರ್ ಮತ್ತು ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್ ಅಂತ. ಅದರಲ್ಲಿ ಕಾಮನ್ ಸಾಲ್ಟ್, ಸಾಮಾನ್ಯ ಉಪ್ಪಿನಿಂದ ಸಂರಕ್ಷಿಸುವ ಆಹಾರ ಪದಾರ್ಥಗಳು ಯಾವುದು ತಿಳಿಸಿ ಅಂತ. ಆನ್ಸರ್ ಬಂದು ದ ಪ್ರಿಸರ್ವ್ಡ್ ಫುಡ್ ಐಟಮ್ಸ್ ಬೈ ಕಾಮನ್ ಸಾಲ್ಟ್ ಈಸ್ ಆಮ್ಲ, ರಾ ಮ್ಯಾಂಗೋಸ್, ಟೆಮರಿಂಡ್, ಮೀಟ್ ಆ್ಯಂಡ್ ಫಿಶ್. ಹಾಗಂದ್ರೆ ಏನರ್ಥ? ಆಮ್ಲ ಅಂದರೆ ಈ ನೆಲ್ಲಿಕಾಯಿ ಇರುತ್ತಲ್ಲ ಅದು, ಅಥವಾ ಹುಳಿ ಇರುವಂತಹ ಪದಾರ್ಥಗಳು, ಅದನ್ನು ಉಪ್ಪಿನಲ್ಲಿ ಸಂಗ್ರಹಿಸಿರ್ಬೋದು. ನೀವು ಸಾಮಾನ್ಯವಾಗಿ ನೋಡಿ ಉಪ್ಪಿನಕಾಯಿಗೆಲ್ಲ ಉಪ್ಪು ಹಾಕ್ತಾರೆ ಜಾಸ್ತಿ, ಕೆಡಬಾರ್ದು ಅಂತ. ಆಮ್ಲ ಅಂದರೆ ಹುಳಿ ಇರುವ ಪದಾರ್ಥಗಳು, ರಾ ಮ್ಯಾಂಗೋಸ್ ಅಂದರೆ ಹಸಿ ಮಾವಿನ ಹಣ್ಣು, ಟಮರಿಂಡ್ ಹುಣಸೆ ಹಣ್ಣು, ಮಾಂಸ ಮತ್ತು ಮೀನನ್ನು ಈ ಉಪ್ಪಿನಲ್ಲಿ ಸಂಗ್ರಹಿಸಿಡ್ಬೋದು. ಅಂದರೆ ಈ ವಸ್ತುಗಳೆಲ್ಲ ಕೆಡದಂತೆ ಸಂಗ್ರಹಿಸಿಡೋದಕ್ಕೆ ಉಪ್ಪನ್ನು, ಕಾಮನ್ ಸಾಲ್ಟ್, ಸಾಮಾನ್ಯ ಉಪ್ಪನ್ನು ಬಳಸ್ತಾರೆ. ಓಕೆನಾ? ಇದೆಲ್ಲ ಟ್ವಿಸ್ಟೆಡ್ ಕ್ವಶನ್ಸು. 9th ಕ್ವಶನ್ ನೋಡೋಣ ಬನ್ನಿ. ರೈಟ್ ದ ಫುಡ್ ಐಟಮ್ಸ್ ಪ್ರಿಸರ್ವ್ಡ್ ಬೈ ಶುಗರ್. ಹಾಗಾದರೆ ಸಕ್ಕರೆಯಿಂದ ಸಂರಕ್ಷಿಸಲ್ಪಡುವ ಆಹಾರ ಪದಾರ್ಥಗಳನ್ನು ತಿಳಿಸಿ ಅಂತ. ಆನ್ಸರ್ ಬಂದು ದ ಪ್ರಿಸರ್ವ್ಡ್ ಫುಡ್ ಐಟಮ್ಸ್ ಬೈ ಶುಗರ್ ಈಸ್ ಜಾಮ್ಸ್, ಜೆಲ್ಲೀಸ್ ಆ್ಯಂಡ್ ಸ್ಕ್ವಾಷಸ್. ಹಾಗಂದರೆ ಅರ್ಥ, ಸಕ್ಕರೆಯಿಂದ ಸಂರಕ್ಷಿಸಲ್ಪಡುವ ಆಹಾರಗಳು ಜಾಮು, ಈಗೆಲ್ಲ ಜಾಮ್ ಹಾಕೋತಾರೆ ನೋಡಿ, ಬ್ರೆಡ್ ಜಾಮು, ಅದು ಸಿಹಿಯ ಪದಾರ್ಥಗಳು. ಜೆಲ್ಲಿ ಚಾಕ್ಲೇಟ್ ಬಂದಿದೆ, ಜೆಲ್ಲಿ ಬಂದಿದೆ, ಆ ಜೆಲ್ಲಿ ಚಾಕ್ಲೇಟ್ಸು, ಬ್ರೆಡ್ ಜಾಮು, ಫ್ರೂಟಿಂದ ತಯಾರಿಸಿರುವಂಥ ಜಾಮ್ಗಳು, ಕಿಸಾನ್ ಜಾಮ್ ಅಂತೆಲ್ಲ ಇದೆ ನೋಡಿ, ಜೆಲ್ಲಿಗಳು. ಮತ್ತು ಸ್ಕ್ವಾಷಸ್ ಅಂದರೆ ಅದನ್ನು ಯಾವುದಾದ್ರೂ ವಸ್ತುವನ್ನು, ಈಗ ಜಾಮ್ ಮಾಡೋದಕ್ಕೇ ಎಲ್ಲ ಹಣ್ಣುಗಳನ್ನು ಹಾಕಿ ಒಂದು ಕಡೆ ತಟ್ತಾರೆ, ಅದನ್ನು ಸ್ಕ್ವಾಷಸ್ ಅಂತ ಕರಿತೀವಿ. ಸ್ಕ್ವಾಷ್ ಮಾಡಿರುವಂತಹ, ತಟ್ಟಿರುವಂಥ ಆಹಾರ ಪದಾರ್ಥಗಳನ್ನು ಈ ಸಕ್ಕರೆಯಲ್ಲಿ ಸಂರಕ್ಷಿಸಿ ಇಡ್ತಾರೆ. ಓಕೆನಾ? 10th ಕ್ವಶನ್ಸ್ ಬಂದು ರೈಟ್ ದ ಫುಡ್ ಐಟಮ್ಸ್ ಪ್ರಿಸರ್ವ್ಡ್ ಬೈ ಆಯಿಲ್ ಆ್ಯಂಡ್ ವಿನಿಗರ್. ಅಂದರೆ ಆಹಾರ, ಎಣ್ಣೆ ಮತ್ತು ವಿನಿಗರಿಂದ ಸಂರಕ್ಷಿಸಲ್ಪಡುವ ಆಹಾರ ಪದಾರ್ಥಗಳನ್ನು ತಿಳಿಸಿ. ದ ಪ್ರಿಸರ್ವ್ಡ್ ಫುಡ್ ಐಟಮ್ಸ್ ಬೈ ಆಯಿಲ್ ಆ್ಯಂಡ್ ವಿನಿಗರ್ ಈಸ್ ವೆಜಿಟೇಬಲ್ಸ್, ಫ್ರೂಟ್, ಫಿಶ್ ಮೀಟ್ ಆ್ಯಂಡ್ ಪ್ರಿವೆಂಟ್ ದ ಸ್ಪಾಯ್ಲೇಜ್ ಆಫ್ ಪಿಕಲ್ಸ್. ಎಣ್ಣೆ ಮತ್ತು ವಿನಿಗರಿಂದ ಸಂರಕ್ಷಿಸುವ ಆಹಾರ ಪದಾರ್ಥಗಳು ಯಾವುದು? ತರಕಾರಿಗಳು, ಹಣ್ಣುಗಳು ಮತ್ತು ಮೀನು, ಮಾಂಸ. ಅದಲ್ಲದೆ ಈ ಉಪ್ಪಿನಕಾಯಿಯನ್ನು ಸಂರಕ್ಷಿಸೋದಕ್ಕೂ ಸಹ, ಅದು ಕೆಡದೇ ಇರೋ ರೀತಿ, ಸ್ಪಾಯ್ಲ್ ಆಗದೇ ಇರೋ ರೀತಿ, ವಿಷ ಆಗದೇ ಇರೋ ರೀತಿ ಇಡೋದಕ್ಕೂ ಸಹ ಈ ಎಣ್ಣೆ ಮತ್ತು ವಿನಿಗರನ್ನು ಬಳಸ್ತಾರೆ. ಓಕೆನಾ? ನೆಕ್ಸ್ಟು 11th ಕ್ವಶನ್ ಬಂದು ರೈಟ್ ದ ಫುಡ್ ಐಟಮ್ಸ್ ಪ್ರಿಸರ್ವ್ಡ್ ಬೈ ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್. ಅಂದರೆ ಶಾಖ ಮತ್ತು ಶೀತ ಚಿಕಿತ್ಸೆಯಲ್ಲಿ ಇಡಬಹುದಾದಂತಹ ಆಹಾರ ಪದಾರ್ಥಗಳು ಯಾವುದು ತಿಳಿಸಿ ಅಂತ. ದ ಪ್ರಿಸರ್ವ್ಡ್ ಫುಡ್ ಐಟಮ್ಸ್ ಬೈ ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್ ಈಸ್ ಮಿಲ್ಕ್, ವೆಜಿಟೇಬಲ್ಸ್ ಆ್ಯಂಡ್ ಗ್ರೈನ್ಸ್. ಇಲ್ಲಿ ನೋಡಿ, ಹೀಟ್ ಟ್ರೀಟ್ಮೆಂಟ್ಗೆ ಮಿಲ್ಕ್ ಬರುತ್ತೆ, ಅಂದರೆ ಹಾಲನ್ನು ಕಾಯಿಸಿ ಪಾಶ್ಚರೀಕರಣ ಮಾಡಿ ತಣ್ಣಗೆ ಮಾಡ್ತಾರೆ, ಅದು ಹೀಟ್ ಟ್ರೀಟ್ಮೆಂಟ್ಗೆ ಬರೋದು ಯಾವುದು? ಮಿಲ್ಕ್. ಕೋಲ್ಡ್ ಟ್ರೀಟ್ಮೆಂಟ್ಗೆ ಬರೋದು ಯಾವುದು? ವೆಜಿಟೇಬಲ್ಸ್ ಮತ್ತು ಗ್ರೈನ್ಸು. ಈಗ ಫ್ರಿಜ್ಜಲ್ಲಿ ತರಕಾರಿಗಳು ಮತ್ತು ಕಾಳುಗಳನ್ನೆಲ್ಲ ಇಟ್ಕೊಳ್ತೀವಲ್ವಾ, ಅದು ಕೋಲ್ಡ್ ಟ್ರೀಟ್ಮೆಂಟ್ಗೆ ಬರುತ್ತೆ. 12th ಕ್ವಶನ್ ರೈಟ್ ದ ಟೆಂಪರೇಚರ್ ರೇಂಜ್ ಆಫ್ ಪಾಶ್ಚರೈಸ್ಡ್ ಮಿಲ್ಕ್. ಇದು ಟ್ವಿಸ್ಟೆಡ್ ಕ್ವಶನು, ಈ ಥರ ಬೇಕಾದರೂ ಕೇಳ್ಬೋದು. ಅಂದರೆ ಪಾಶ್ಚರೀಕರಣ ಹಾಲಿನ ತಾಪಮಾನ ಶ್ರೇಣಿಯನ್ನು ಬರೆಯಿರಿ. ಎಷ್ಟು ಟೆಂಪರೇಚರಲ್ಲಿ ಹಾಲನ್ನು ಕಾಯಿಸ್ತಾರೆ, ಪಾಶ್ಚರೀಕರಣ ಮಾಡ್ತಾರೆ, ಹೆಸರಿಸಿ ಅಥವಾ ಬರೆಯಿರಿ ಅಂತ ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಆನ್ಸರ್ ಬಂದು ಟೆಂಪರೇಚರ್ ರೇಂಜ್ ಆಫ್ ಪಾಶ್ಚರೈಸ್ಡ್ ಮಿಲ್ಕ್ ಈಸ್ 70 ಡಿಗ್ರಿ ಸೆಲ್ಸಿಯಸ್ ಫಾರ್ 15 to 30 ಸೆಕೆಂಡ್. ಅಂದರೆ 70 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ 15ರಿಂದ 30 ನಿಮಿಷಗಳ ಕಾಲ ಹಾಲನ್ನು ಕಾಯಿಸುವುದೇ ಪಾಶ್ಚರೀಕರಣ. ಅದು ತಾಪಮಾನ ಎಷ್ಟು? 70 ಡಿಗ್ರಿ ಸೆಲ್ಸಿಯಸ್ ಬರಿಬೇಕಾಗುತ್ತೆ. ಇದಿಷ್ಟು 12 ಕ್ವಶನ್ಸು. ಇಂಡೈರೆಕ್ಟ್ ಕ್ವಶನ್ಸು 2.5ನಲ್ಲಿ ತೆಗೆದಿರುವಂಥದ್ದು, ಡೈರೆಕ್ಟ್ ಕ್ವಶನ್ಸ್ ಇದು 2.5ನಲ್ಲಿ ತೆಗೆದಿರುವಂತಹ ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸು, ಮತ್ತು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಇದೆ.
ಆದಷ್ಟು ಈ ವಿಡಿಯೋನ ಯಾರು CETಗೆ ಪ್ರಿಪೇರ್ ಆಗ್ತಿರ್ತಾರೆ ಮತ್ತು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರ್ತಾರೆ ಮತ್ತು ಸೈನ್ಸ್ ಯಾರು ಕಷ್ಟ ಅಂತಿರ್ತಾರೆ ಅವ್ರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆನಾ? ನೆಕ್ಸ್ಟು 2.5ನಲ್ಲಿ ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.